ನೆಹರು ಒಂದೇ ಮಾತರಂ ವರ್ಸಸ್ ಮೋದಿ ಒಂದೇ ಮಾತರಂ. ನಿನ್ನೆ ನಿಮಗೆ ನಾನು ಹೇಳಿದೆ ಕೂಡ, ಒಂದೇ ಮಾತರಂ ಅನ್ನೋ ಈ ಒಂದು ಹಾಡು 1875ರಲ್ಲಿ 1885ನೇ ಇಸ್ವಿಯಲ್ಲಿ ಅದು ಮೊದಲನೇ ಬಾರಿಗೆ ಲಿಖಿತ ರೂಪದಲ್ಲಿ ಹೊರಗೆ ಬಂತು. ಅದಾದ್ಮೇಲಿಂದ 7 ವರ್ಷಗಳ ನಂತರ 1882ರಲ್ಲಿ ಅದು ಬಂಕಿಮ್ ಚಂದ್ರ ಚಾಟರ್ಜಿ ಅವರ ಒಂದು ಕಾದಂಬರಿಯ ಭಾಗವಾಯಿತು. ಅವಾಗ 2 ಚರಣ ಇದ್ದಂಥ ಒಂದೇ ಮಾತರಂ ಹಾಡು 6 ಚರಣದ ಹಾಡಾಗಿ ಪರಿಣಮಿಸ್ತು. ಆದ್ರೆ ಪ್ರಶ್ನೆ ಎದ್ದಿದ್ದೇನಪ್ಪ ಅಂದ್ರೆ, ಇದು ಯಾವ ಕಾದಂಬರಿಯಲ್ಲಿ ಸೇರ್ಪಡೆ ಆಯ್ತಲ್ಲ, ಆ ಕಾದಂಬರಿಯ ವಿಷಯ ಏನಿತ್ತು ಅದು ಕೂಡ ಒಂದು ವಿವಾದಾತ್ಮಕ ತಿರುವನ್ನ ಪಡೆದಿತ್ತು. ಅದಾದ್ಮೇಲೆ ಆ ವಿವಾದವನ್ನ ಈ ಹಾಡಿಗೂ ಕೂಡ ಅಂಟಿಸ್ಬಿಡ್ತು. ಅಲ್ಲಿಂದ ಶುರುವಾದಂಥ ಇದರ ಪಯಣ 1937ರಲ್ಲಿ ಬಂದು ಒಂದು ರೀತಿ ಸ್ಥಗಿತಗೊಳ್ಳುತ್ತೆ. ಯಾಕಂದ್ರೆ ಅವತ್ತಿನ INC ಅಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಮೊಹಮ್ಮದ್ ಅಲಿ ಜೋಹರ್ ಅವರು ಇದನ್ನ ಒಪ್ಪೋದಿಲ್ಲ. ಒಂದು ಕಾಂಗ್ರೆಸ್ಸಿನ ಸಭೆಯಲ್ಲಿ ಈ ಹಾಡನ್ನ ಪ್ರಸಾರ ಮಾಡಿದಂಥ ಸಂದರ್ಭದಲ್ಲಿ ಅರ್ಧಕ್ಕೇನೆ ಅವರು ವೇದಿಕೆಯನ್ನ ಬಿಟ್ಟು ಹೊರಗೆ ಹೋಗ್ತಾರೆ. ಅಲ್ಲಿಂದ ಶುರುವಾಗುತ್ತೆ ಇದ್ರ ಬಗ್ಗೆ ಚರ್ಚೆ. ಅವತ್ತಿಗೆ ಇದನ್ನ ಪೂರ್ಣ ಪ್ರಮಾಣದಲ್ಲಿ ಹಾಡದಿರಲು ಒಂದು ನಿರ್ಧಾರ ಆಗ್ಬಿಡುತ್ತೆ. ಕಾನೂನಾತ್ಮಕವಾಗಿ 16 ಬೆಳವಣಿಗೆಗಳಾಗಿದೆ. ಇನ್ಫ್ಯಾಕ್ಟ್ ಇದೇ ಸಂಬಂಧ ಇದೇ ವರ್ಷ ಮೊಹಮ್ಮದ್ ನೂರಿ ಅನ್ನೋ ಒಬ್ಬ ವ್ಯಕ್ತಿ ಕೋರ್ಟಿಗೆ ಹೋಗಿ ಹೇಳ್ತಾರೆ, ಒಂದೇ ಮಾತರಂನ ನೀವು ಕಡ್ಡಾಯ ಮಾಡೋ ಹಾಗಿಲ್ಲ. ಬಹಳ ಸ್ಪಷ್ಟ ನ್ಯಾಯಾಲಯ ಅವತ್ತು ಕೂಡ ಹೇಳ್ತು. ಏನಂತು ಅಂದ್ರೆ, ಹಾಡೋದಕ್ಕೆ ಕಡ್ಡಾಯ ಅಲ್ಲ. ಇನ್ಫ್ಯಾಕ್ಟ್ ಪ್ರಿವೆನ್ಷನ್ ಆಫ್ ಇನ್ಸಲ್ಟ್ ಟು ನ್ಯಾಷನಲ್ ಸಿಂಬಲ್, ರಾಷ್ಟ್ರೀಯ ಚಿಹ್ನೆ ಅವಮಾನ ತಡೆ ಮಸೂದೆ ತಿದ್ದುಪಡಿ 2026, ಅದ್ರ ಪ್ರಕಾರ ನಾವು ಇದನ್ನ ನೋಡಿದಾಗ ಸೆಕ್ಷನ್ 3ರಲ್ಲಿ ಒಂದೇ ಮಾತರಮಿಗೂ ಕೂಡ ಜನಗಣ ಮನದಂತೆಯೇ ಆದ್ಯತೆ, ಅದೇ ಒಂದು ದರ್ಜೆಯನ್ನ ನೀಡಲಾಯಿತು. ಸೆಕ್ಷನ್ 3ರ ಪ್ರಕಾರ ಯಾರು ಅವಮಾನಿಸ್ತಾರೆ ಅವ್ರಿಗೆ ಶಿಕ್ಷೆ ಇದೆ. ಅವಮಾನ ಅಂದ್ರೆ ಏನು? ನೀವು ಹಾಡದೆ ಇರೋದು ಅವಮಾನ ಅಲ್ಲ. ಇದು ಯಾವ ಪ್ರಕರಣದಲ್ಲಿ ಇದೆ ಗೊತ್ತಾ? ಬಿಜೋಯ್ ಇಮ್ಯಾನ್ಯುಯಲ್ ವರ್ಸಸ್ ಸ್ಟೇಟ್ ಆಫ್ ಕೇರಳ ಅಂತ ಒಂದು ಪ್ರಕರಣ ಇತ್ತು. ಜೆಹೋವಾ ವಿಟ್ನೆಸ್ ಅನ್ನೋ ಒಂದು ಸಮುದಾಯ ಅವ್ರು ಹೇಳಿದ್ರು ನ್ಯಾಯಾಲಯದ ಮುಂದೆ, ನಾವು ಗೌರವ ಕೊಡ್ತೀವಿ ಅಂದ್ರೆ ನಾವು ಹಾಡಬೇಕು ಅನ್ನೋದಿಲ್ಲ, ನಾವು ಸುಮ್ಮನೆ ನಿಂತ್ಕೋತೀವಿ, ಎಲ್ಲರಂತೆ ನಾವು ನಿಂತ್ಕೊಂಡು ಗೌರವವನ್ನ ಸೂಚಿಸ್ತೀವಿ, ನಾವು ಹಾಡೋದಿಲ್ಲ ಅಂತ. ನ್ಯಾಯಾಲಯ ಅದನ್ನ ಒಪ್ಪಿತ್ತು. ನ್ಯಾಯಾಲಯ ಎಲ್ಲ ಹೇಳ್ತು, ನೋಡ್ರಪ್ಪ, ಅಗೌರವವನ್ನ ತಂದಿಲ್ಲ ಇವರು ಕೂತಿದ್ರ, ಇವ್ರೇನಾದ್ರು ಬೇರೆ ಮಾಡಿದ್ರ, ಅಥವಾ ನೀವು ಹಾಡೋದನ್ನ ತಡೆದ್ರ? ಇಲ್ವಲ್ಲ, ಗೌರವ ಸೂಚಿಸಿದ್ದಾರೆ ನಿಂತ್ಕೊಂಡು. ಹಾಗಾದ್ಮೇಲೆ ಇದು ಹೇಗೆ ಅವಮಾನ ಆಗ್ತದೆ? ಅವ್ರಿಗೆ ಅಧಿಕಾರ ಇದೆ, ಹಾಡದೇ ಇರೋದಕ್ಕೆ ಅಧಿಕಾರ ಇದೆ, ಆದ್ರೆ ಅಗೌರವ ಮಾಡೋದಕ್ಕೆ ಅಧಿಕಾರ ಇಲ್ಲ. ಅಗೌರವ ಅಂದ್ರೆ ಏನು? ಎದ್ದು ನಿಂತು ಗೌರವ ಸೂಚಿಸುವಂತ ಸಂದರ್ಭದಲ್ಲಿ ಎದ್ದು ನಿಲ್ದೇ ಇದ್ರೆ ಅಗೌರವ. ಬೇರೆಯವರು ಹಾಡ್ಬೇಕಾದ್ರೆ ಅದಕ್ಕೆ ಅಡ್ಡಿಪಡಿಸಿದ್ರೆ ಅದು ಅಗೌರವ. ಇಲ್ಲಿ ಆಗ್ತಿರುವಂಥದ್ದು ಇಷ್ಟೇ. 6 ಚರಣಗಳಿದೆ, 6 ಚರಣಗಳು ಹಾಡ್ಬೇಕಾ? ಪ್ರಶ್ನೆ. 6 ಚರಣಗಳು ಹಾಡಿದಾಗ ನೀವು ಹಾಡದೇ ಇರೋದಕ್ಕೂ ನಿಮ್ಗೆ ಮುಕ್ತ ಅವಕಾಶ ಇದೆ. ಇದೇ ನ್ಯಾಯಾಲಯ ವ್ಯವಸ್ಥೆ ಮಾಡಿಕೊಟ್ಟಿದೆ. ಇದೆಲ್ಲ ಒಂದು ವಿಶೇಷವಾದ ತಿರುವನ್ನ ಪಡೆದು ಬಿಡ್ತೀವಿ ಇವತ್ತು. ನಿನ್ನೆವರೆಗೂ ಏನ್ ಹೇಳ್ತಿದ್ರು ಸೋನಿಯಾ ಗಾಂಧಿ ಅವರು, ಅವರು ಯಾವುದೇ ಕಾರಣಕ್ಕೂ ಇದನ್ನ ನಿಲ್ಲಿಸಿ ತಡೀರಿ ಅಂತ ಹೇಳಲಿಲ್ಲ. ಸೋನಿಯಾ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಕುರ್ಚಿ ವ್ಯವಸ್ಥೆ ಮಾಡ್ತಿದ್ರು. ಹಿರಿಯರಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಅವ್ರಿಗೋಸ್ಕರ ಕುರ್ಚಿ ವ್ಯವಸ್ಥೆ ಮಾಡ್ತಿದ್ರು. ನೀವು ಅದನ್ನು ಒಪ್ಪಲಿಲ್ಲ ಅಂತ ಜೈರಾಮ್ ರಮೇಶ್ ಅವರು ಮೊದಲನೇದಾಗಿ ಹೇಳಿಕೆ ಕೊಟ್ಟರು. ಅದಾದ ನಂತರ ಬೇರೆ ಬೇರೆ ನಾಯಕರು ಬೇರೆ ಬೇರೆ ಹೇಳಿಕೆ ಕೊಟ್ಟರು. ಹಂಗಾಗಿ ಆ ಹೇಳಿಕೆ ಬಗ್ಗೆನೂ ಒಂದು ಸಂಶಯ ಮೂಡ್ತು. ಇವತ್ತು BK ಹರಿಪ್ರಸಾದ್ ಅವರು ಕೊಟ್ಟಂತ ಹೇಳಿಕೆ ಏನಿದೆ, ಇದು ಕಾಂಗ್ರೆಸ್ಸಿನ ನಿಲುವ ಅನ್ನೋ ಒಂದು ಪ್ರಶ್ನೆ ಈ ಚರ್ಚೆಯನ್ನ ಮತ್ತೊಂದು ಆಯಾಮಕ್ಕೆ ತೆಗೆದೊಯ್ದಿದೆ. ಇವತ್ತಿನ ನಮ್ಮ ಚರ್ಚೆಯ ವಿಷಯ ಒಂದೇ ವಿವಾದ ಭಾಗ 2. ಇದು ಭಾಗ 2 ಯಾಕಪ್ಪ ಅಂದ್ರೆ, ನಿನ್ನೆ ಭಾಗ 1 ಆಗಿತ್ತು, ಅವತ್ತು ಕುರ್ಚಿ ಕತೆ ಇತ್ತು. ಇವತ್ತು ಭಾಗ 2. ಯಾಕಂದ್ರೆ ಅದು BK ಹರಿಪ್ರಸಾದ್ ಅವರ ಹೇಳಿಕೆಯ ಆಧಾರದ ಮೇಲೆ ಇದು 2ನೇ ಭಾಗವಾಗಿ ಹೊರಹೊಮ್ಮಿದೆ. ಅಷ್ಟಕ್ಕೂ BK ಹರಿಪ್ರಸಾದ್ ಅವರು ಕೊಟ್ಟಂತ ಹೇಳಿಕೆ ಕೇಳಿ ಬನ್ನಿ. ಸರ್ಕಾರದಲ್ಲಿ ಕಾನೂನು ಮಾಡಿದ್ದಾರೆ. ಕಾಂಗ್ರೆಸ್, ನಾನೊಬ್ಬ ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿ ಕಾಂಗ್ರೆಸ್ ಸಭೆ ಸಮಾರಂಭದಲ್ಲಿ ನಾವು ಆಡೋದು 2 ಸ್ಟ್ಯಾನ್ಸಾ. 1896ನೇ ಇಸ್ವಿಯಿಂದ 2026 ಏನು ಆಡ್ಕೊಂಡು ಬಂದಿದ್ದೀವಿ ಅದನ್ನೇ ನಾವು ಆಡೋದು. ಪೂರ್ಣಗೀತೆ ನಾವು ಆಡೋದಿಲ್ಲ ಕಾಂಗ್ರೆಸ್ ಸಭೆ ಸಮಾರಂಭದಲ್ಲಿ. ಅದು ನನ್ನ ಪ್ರೆಸಿಡೆಂಟ್ ಆಫ್ ಕಾಂಗ್ರೆಸ್ ಪಾರ್ಟಿ, ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿ ಇದು ನನ್ನ ನಿರ್ಣಯ. ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷನಾಗಿ ಇದು ನನ್ನ ನಿಲುವು ಅಂದ್ರೆ ಅದು ಒಂದು ರೀತಿ ಪಕ್ಷದ ನಿಲುವೇ ಆಯ್ತಲ್ವಾ? ಯಾಕಂದ್ರೆ ಆ ಪಕ್ಷದಲ್ಲಿ ಅವರು ಅಲಂಕರಿಸಿರುವಂತಹ ಹುದ್ದೆಯನ್ನ ಸೇರಿಸಿ ಅವ್ರು ಹೇಳ್ತಿದ್ದಾರೆ. ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಇದು ನನ್ನ ನಿರ್ಧಾರ ಅಂದ್ರೆ. ನಿನ್ನೆ ಗೋವಾನಲ್ಲಿ ಒಂದು ಕಾರ್ಯಕ್ರಮ ನಡೀತು, ಕಾಂಗ್ರೆಸ್ ಪಕ್ಷದ ಗೋವಾ ಕಾರ್ಯಕ್ರಮ. ಅಲ್ಲಿ 2 ಚರಣಗಳನ್ನ ಹಾಡಿದ್ದು. ಆ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಇದ್ದಂಥವರು ಮಲ್ಲಿಕಾರ್ಜುನ್ ಖರ್ಗೆ ಅವರು.
ಹಾಗಾದ್ರೆ ಈಗ ಕಾಂಗ್ರೆಸ್ನಲ್ಲಿ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ ಅಂತ, ರಾಷ್ಟ್ರೀಯ ಘಟಕದಿಂದ ಹಿಡಿದು ರಾಜ್ಯ ಘಟಕಗಳಿಗೆ, ರಾಜ್ಯದಿಂದ ಹಿಡಿದು ಜಿಲ್ಲಾ ಘಟಕಗಳಿಗೂ ಈ ಒಂದು ಸಂದೇಶವನ್ನ ಕೊಟ್ಟುಬಿಟ್ಟಿದ್ದಾರೆ. ಬಹುಶಃ 2 ಚರಣಗಳಿಗೆ ನೀವು ಸ್ಟಿಕ್ ಆನ್ ಆಗಿ. ಇದು ಕಾಂಗ್ರೆಸ್ಸಿನ ನಿರ್ಧಾರ ಅಲ್ವಾ? 1937ರಲ್ಲಿ ಇವ್ರು ಯಾವತ್ತೂ ಇದನ್ನ ಪೂರ್ಣ ಪ್ರಮಾಣದಲ್ಲಿ ಹಾಡಬಾರ್ದು ಅಂತ ನಿರ್ಧಾರ ಮಾಡ್ತಾರೆ. ಅದು ಕಾಂಗ್ರೆಸ್ಸಿನ ನಿರ್ಧಾರ ಆಗಿತ್ತು. ಇವತ್ತಿಗೂ ಕಾಂಗ್ರೆಸ್ ತನ್ನ ನಿರ್ಧಾರಕ್ಕೆ ಬದ್ಧ ಇದೆ, ಅದನ್ನ ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ 6 ಚರಣವನ್ನ ಹಾಡದೇ ಇರೋದು 2026ರಲ್ಲಿ ತಿದ್ದುಪಡಿ ಮಾಡಿದಂತ ಒಂದು ಮಸೂದೆಯಲ್ಲಿ ಉಲ್ಲಂಘನೆ ಆಯ್ತಲ್ವಾ? ಉಲ್ಲಂಘನೆ ಆದ್ರೆ ಕಾನೂನಾತ್ಮಕ ಪರಿಣಾಮಗಳು ಇರ್ತಾವ? ಗೊತ್ತಿಲ್ಲ. ಅದನ್ನ ಮುಂದಿನ ದಿನಗಳಲ್ಲಿ ನಾವು ಕಾದ್ ನೋಡ್ಬೇಕು. ಯಾಕಂದ್ರೆ ಈಗಾಗಲೇ ದೂರುಗಳು ಆಗೋಗಿದೆ. ಮಂಗಳೂರಿನ ಊರ್ವ ಪೊಲೀಸ್ ಸ್ಟೇಷನ್, ಬೆಂಗಳೂರಿನ ಮಲ್ಲೇಶ್ವರಂ ಹಾಗೂ ಡೆಲ್ಲಿ 3 ಕಡೆ ಸೋನಿಯಾ ಗಾಂಧಿ ಅವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಅಷ್ಟಕ್ಕೂ ಸೋನಿಯಾ ಗಾಂಧಿ ಅವರ ದೃಶ್ಯವನ್ನ ಇವತ್ತು ವಿಶ್ಲೇಷಣಾತ್ಮಕವಾಗಿ ನೋಡ್ತಾ ಹೋಗೋಣ. ಒಂದು ದೃಶ್ಯವನ್ನ ಇಲ್ಲಿ ತೋರಿಸಿ. ಇದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿನ ಹೆಡ್ ಕ್ವಾರ್ಟರ್ ಡೆಲ್ಲಿಯಲ್ಲಿದ್ದಂಥದ್ದು. ಈ ಒಂದು ಕೈ ಸನ್ನೆ ಏನಿದೆ, ಇದು ಕುರ್ಚಿ ತಗೊಂಬನ್ನಿ ಅಂತ ಹೇಳ್ತಿರೋ ತರ ಇಲ್ಲ ಅಂತ ಬಿಜೆಪಿಯವರ ವಾದ. ಏನಾಗ್ತಿದೆ ಅಂತ ಕೇಳ್ತಿರೋ ಹಾಗಿದೆ ಈ ಒಂದು ಕೈ ಸನ್ನೆ. ಖರ್ಗೆ ಅವ್ರನ್ನ ನೋಡಿದ್ರೆ ಅವ್ರಿಗೆ ಕುರ್ಚಿಯ ಅವಶ್ಯಕತೆ ಇದೆ ಅಂತ ನಮಗೆ ಕಂಡು ಬರ್ತಾ ಇಲ್ಲ. ಆದ್ರೆ ಅಲ್ಲಿ ಪಕ್ಕ ಇದ್ದವ್ರಿಗೆ ಕಾಳಜಿ ಕಾತರ ಅವ್ರಿಗೆ ಅನ್ಸಿರ್ಬೋದು, ಅದನ್ನ ನಾವು ಇಲ್ಲ ಅಂತ ಹೇಳಲಿಕ್ಕೂ ಬರೋದಿಲ್ಲ. ಆದ್ರೆ ಆ ಮೊದಲನೇ ಒಂದು ಕೈ ಸನ್ನೆ ಏನಿತ್ತು, ಅದು ಸ್ಟಾಪ್ ಮಾಡಿ, ನಿಲ್ಲಿಸಿ ಅನ್ನುವಂತ ಸಾಮಾನ್ಯವಾಗಿ ನಾವು ತೋರಿಸ್ತೀವಿ. ಹಾಗೆ ಇರಬೇಕು ಅಂತಿಲ್ಲ, ಯಾಕಂದ್ರೆ ನಮ್ಗಲ್ಲಿ ಕೇಳ್ತಿಲ್ಲ. ಇದೆಲ್ಲಾದ್ರೂ ಮಧ್ಯ ದೊಡ್ಡ ಒಂದು ಚರ್ಚೆ ಎಲ್ಲ ಆಗ್ತಿರೋದು ಅಂದ್ರೆ, ಇನ್ನು 2ನೇ ಚರಣವೇ ಮುಗಿದಿರ್ಲಿಲ್ಲ. ಆ ವಿಡಿಯೋವನ್ನ ನೀವು ಇಂಟರ್ನೆಟ್ ಅಲ್ಲಿ ಸಿಗುತ್ತೆ, ನಿಮ್ಗೆ, ನೀವು ನೋಡ್ಬೋದು. ಇನ್ನು 2ನೇ ಚರಣನೇ ಮುಗಿದಿಲ್ಲ, ಆಗ್ಲೇ ನಿಲ್ಸು ಅನ್ನೋದಕ್ಕೆ ಮುಂದಾಗ್ಬಿಟ್ರು ಸೋನಿಯಾ ಗಾಂಧಿ ಅವರು ಅಂತ. ಈಗ ಬಿಜೆಪಿಗೆ ಒಂದು ರೀತಿ ಅಸ್ತ್ರವನ್ನ ಕೊಟ್ಟಂಗ ಆಗೋಯ್ತಾ ಅಂತ ನಿನ್ನೆನೂ ಇದನ್ನ ಚರ್ಚೆ ಮಾಡಿದೆ. 10 ಆಯಾಮಗಳಲ್ಲಿ ಬೆಳೀತಿದೆ ಈ ಚರ್ಚೆ. ಮತ್ತೊಮ್ಮೆ ನೋಡ್ಬಿಡೋಣ ಇಲ್ಲಿ. ಆ ಒಂದು ಕೈ ಸನ್ನೆಯನ್ನ ಮೊದಲನೇದಾಗಿ ಅಲ್ಲಿದ್ದಂಥ ಮತ್ತೊಬ್ರು ಸಿಬ್ಬಂದಿ ವರ್ಗದವ್ರು ಕರೆದು ಮಾತಾಡ್ತಾರೆ. ಮಾತಾಡಿ ಅಲ್ಲಿ ಹೇಳ್ತಾರೆ, ಅವರು ಇದು ಏನಾಗ್ತಿದೆ ಅಂತ ಕೇಳ್ತಾರೆ, ಅದನ್ನ ನಿಲ್ಲಿಸಿ ಅಂತ ಕೂಡ ಹೇಳೋ ತರ ಇದೆ ಅಲ್ಲಿ. ಈ ಕೈ ಸನ್ನೆ ಇದು ಬಲವಾದ ಸಾಕ್ಷಿಯಾಗಿ, ಅವರ ವಿರುದ್ಧ ದಾಖಲಾಗಿರುವಂತಹ ದೂರಲ್ಲಿ ಇದು ಬಲವಾದ ಸಾಕ್ಷಿ ಆಗುತ್ತಾ ಅನ್ನೋದೊಂದು ಪ್ರಶ್ನೆ. ಮತ್ತೆ ಅವರು ಏನ್ ಹೇಳ್ತಿದ್ದಾರೆ ಅನ್ನೋದು ಕೇಳ್ತಾ ಇಲ್ಲ. ಬ್ಯಾಕ್ ಗ್ರೌಂಡ್ ನಲ್ಲಿ ನಿಮಗೆ ಒಂದೇ ಮಾತ್ರ ಹಾಡು ಮಾತ್ರ ಕೇಳ್ತದೆ. ಅದನ್ನ ಕೇಳಿದಾಗ್ಲೂ ನಿಮಗೆ ಗೊತ್ತಾಗ್ತದೆ ಇದು 2ನೇ ಚರಣವೂ ಇನ್ನೂ ಮುಗುದಿಲ್ಲ ಅಂತ. ಸೊ ಹಂಗಾಗಿ ಇಲ್ಲಿ ಚರ್ಚೆ, ವಾದ ವಿವಾದಕ್ಕೆ ಸಾಕಷ್ಟು ಆಸ್ಪದವನ್ನ ನಿರ್ಮಿಸಿರುವಂಥದ್ದು ಕಾಂಗ್ರೆಸ್ ನಾಯಕತ್ವ. ಅಲ್ಲಿಗೆ ಆ ಒಂದು ದೃಶ್ಯವನ್ನ ಮುಗಿಸಿ ಈ 10 ಆಯಾಮಗಳಲ್ಲಿ ನಾನಾ ರೀತಿ ಬೆಳೀತಿರುವಂತಹ ಈ ಚರ್ಚೆಯ ವಿಸ್ತಾರವನ್ನ ನಿರ್ಧರಿಸುವಂಥ ಪ್ರಶ್ನೆಗಳನ್ನ ನಾವು ನೋಡೋಣ. ಬಿ ಕೆ ಹರಿಪ್ರಸಾದ್ ಅವರ ಹೇಳಿಕೆ ಕಾಂಗ್ರೆಸ್ಸಿನ ನಿಲುವಿನ ಬಗ್ಗೆ ದ್ವಂದ್ವ ಮೂಡಿಸಿದ್ಯಾ? ಅಂದ್ರೆ ನಿಲುವು ಅಂದ್ರೆ ಏನಾಗಿತ್ತು ಅಂದ್ರೆ, ಜಯರಾಮ್ ರಮೇಶ್ ಅವ್ರು ಬಂದು ಹೇಳಿದ್ರು ಯಾವುದೇ ಕಾರಣಕ್ಕೂ 2ನೇ ಚರಣಕ್ಕೆ ನಿಲ್ಲಿಸಲಿಲ್ಲ, ಪೂರ್ಣ ಪ್ರಮಾಣದ ವಂದೇ ಮಾತರಮನ್ನ ನಾವು ಪ್ರಸಾರ ಮಾಡಿದ್ದೀವಿ, ಅದನ್ನ ಹಾಡಿದ್ದೀವಿ, ಅದಕ್ಕೆ ಗೌರವಿಸಿದ್ದೀವಿ ಅಂತ ಅವ್ರು ಏನು ಹೇಳಿದ್ರು, ಆ ಒಂದು ಹೇಳಿಕೆಗೆ ಇವತ್ತು ಬಿ ಕೆ ಹರಿಪ್ರಸಾದ್ ಅವರ ಹೇಳಿಕೆ ವ್ಯತಿರಿಕ್ತವಾಗಿದೆಯಲ್ಲ. ಏನರ್ಥ ಆಯ್ತು ಅಲ್ಲಿಗೆ? ಬಿ ಕೆ ಹರಿಪ್ರಸಾದ್ ಹೇಳಿಕೆಯಿಂದ ಕಾಂಗ್ರೆಸ್ ಈ ಹಿಂದೆ ಕೊಟ್ಟ ಕುರ್ಚಿ ಹೇಳಿಕೆ ಟುಸ್ ಆಯ್ತಾ ಅಂತ ನಿನ್ನೆ ಕಾಂಗ್ರೆಸ್ ವಕ್ತಾರರು ಬಹಳ ಜೋರಾಗಿ ಹೇಳಿದ್ರು. ಕಾಳಜಿ ರೀ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸುಸ್ತಾಗಿರ್ಬೋದು, ಅವ್ರಿಗೆ ಕುರ್ಚಿ ತರಿಸ್ಕೊಡುವಂಥ ಪ್ರಯತ್ನವನ್ನ ಸೋನಿಯಾ ಗಾಂಧಿ ಅವರು ಮಾಡಿದ್ರು, ನೀವು ಯಾಕೆ ಇದನ್ನ ಕಾಳಜಿಯಾಗಿ ನೋಡ್ತಾ ಇಲ್ಲ, ನಿಮ್ಗೆ ಯಾಕೆ ಇದ್ರಲ್ಲಿ ವಿವಾದ ಕಾಣ್ತಾ ಇದೆ ಅಂತ. ಆದ್ರೆ ಇವತ್ತು ಕೊಟ್ಟಿರುವಂತ ಹೇಳಿಕೆ ಕುರ್ಚಿ ಕಥೆನ ಟುಸ್ ಮಾಡ್ಬಿಡ್ತಾ ಅಂತ. ಇನ್ನ ಕಾಂಗ್ರೆಸ್ ಬಿಜೆಪಿಯ ಹಿಂದಿನ ನಿಲುವು ನಿರ್ಧಾರ ಇಂದಿನ ದಿನ ಬದಲಾಗಲು ಕಾರಣ ಏನು ನಿಮಗೆ ಗೊತ್ತೋ ಇಲ್ವೋ? ನೋಡಿ, ಹಿಂದೆ ಕಾಂಗ್ರೆಸ್ಸೇ ಹೇಳ್ತು, ಸ್ವಾತಂತ್ರ್ಯ ಹೋರಾಟದಲ್ಲಿ ವಂದೇ ಮಾತರಂ ಒಂದು ರೀತಿ ಒಗ್ಗಟ್ಟಿನ ಸೂತ್ರ ಮಂತ್ರ ಆಗಿತ್ತು, ಪ್ರೋತ್ಸಾಹನೆ ಪ್ರೇರಣೆಯ ಒಂದು ಸೂತ್ರ ಆಗಿತ್ತು. ಕಾಂಗ್ರೆಸ್ ಹೇಳ್ತು 2016ರಲ್ಲಿ ಇವತ್ತಿರುವಂತ ಕೇಂದ್ರ ಸರ್ಕಾರ 2016ರಲ್ಲಿ ಕೋರ್ಟಲ್ಲಿ ಹೇಳ್ತು, ನಮಗೆ ಯಾವುದೇ ಇರಾದೇನೂ ಇಲ್ಲ, ಈ ವಂದೇ ಮಾತರಮಿಗೆ ಜನಗಣ ಮನದಂತೆಯೇ ರಾಷ್ಟ್ರಗಾನದ ಒಂದು ದರ್ಜೆ ಕೊಡುವಂತ ಯಾವುದೇ ಇರಾದೆ ಇಲ್ಲ ಅಂತ ಹೇಳ್ತು. 10 ವರ್ಷದಲ್ಲಿ ಏನ್ ಬದಲಾಯ್ತು? ಕಾಂಗ್ರೆಸ್ ಅವತ್ತು ಹೇಳಿದಂತ ಒಗ್ಗಟ್ಟಿನ ಸೂತ್ರ ಇವತ್ತು ಯಾಕೆ ಒಗ್ಗಟ್ಟಿಗೆ ಕಾರಣ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆ. ಇನ್ನ ವಂದೇ ಮಾತರಂ ನಿರ್ಧಾರವನ್ನ ಒಪ್ಪದಿರುವ ಅಸಮಾಧಾನಿತರು ಕಾನೂನಾತ್ಮಕ ಪರಿಣಾಮಗಳಿಂದ ಪಾರಾಗಲು ಏನು ಮಾಡಬಹುದು? ಯಾರಿಗೆ ಹಾಡೋ ಆಸಕ್ತಿ ಇಲ್ಲ, ಅದಕ್ಕೆ ಕಾರಣ ಏನೇ ಇರ್ಬೋದು, ನಿಮಗೆ ಗೊತ್ತೇ ಇಲ್ಲ, ನಿಮ್ಮ ಧರ್ಮ ಬಿಡಲ್ಲ, ಅವತ್ತಿನ ದಿನ ನಿಮಗೆ ಹಾಡೋ ಮೂಡಿಲ್ಲ, ಏನೇ ಇರ್ಬೋದು. ಆದರೆ ನೀವು ಏನನ್ನ ಮಾಡಿದ್ರೆ ಇದರ ಕಾನೂನಾತ್ಮಕ ಪರಿಣಾಮಗಳನ್ನ ಎದುರಿಸದೆ
ಅಥವಾ ಯಾವುದೇ ಒಂದು ದುಷ್ಪರಿಣಾಮಗಳನ್ನ ಎದುರಿಸದೆ ನೀವು ಪಾರಾಗ್ತೀರಿ ಅನ್ನೋದು ಪ್ರಶ್ನೆ.